ರಾಯಲ್ ಶಿಕ್ಷಣ ಸಂಸ್ಥೆಯಿಂದ ಉಚಿತವಾಗಿ ಸಸಿ ನೀಡಿ ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ. ಆರ್ಎಂ ಡಾಂಗೆ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಉಚಿತ ಸಸಿ ನೀಡುವುದರ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಗಿದೆ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಎಂ ಡಾಂಗೆ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳಿಂದ ಬೀದಿ ನಾಟಕದ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಡು ಉಳಿಸಿ ನಾಡು ಬೆಳೆಸಿ ನಮ್ಮ ಉಸಿರಿಗಾಗಿ ಪರಿಸರ ಎಂಬಂತೆ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನ ನೆಡುವುದರ ಮೂಲಕ ಪರಿಸರ ರಕ್ಷಣೆ ಮಾಡೋಣ. ಅವಶ್ಯಕತೆ ಇದ್ದಷ್ಟು ನೀರನ್ನು ಬಳಕೆ ಮಾಡುವುದು ಹಾಗೂ ಪ್ಲಾಸ್ಟಿಕ್ ಒಂದು ಹಾನಿಕಾರಕ. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಬೇಕು. ಮಕ್ಕಳನ್ನು ನಾವು ಯಾವ ರೀತಿ ಪಾಲನೆ ಪೋಷಣೆ ಮಾಡುತ್ತೇವೆಯೋ ಹಾಗೆಯೇ ಗಿಡಮರಗಳನ್ನು ಪಾಲನೆ ಪೋಷಣೆ ಮಾಡುವುದರ ಜೊತೆಗೆ ಪರಿಸರ ಕಾಪಾಡಿಕೊಳ್ಳೋಣ ಎಂದು ಕರೆ ನೀಡಿದರು. ಪರಿಸರ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ ಮತ್ತು ನಮ್ಮ ಶಾಲೆಯ ಮಕ್ಕಳು ಅತಿ ಇದರಿಂದ ಒಳ್ಳೆಯ ರೀತಿಯಿಂದ ಪರಿಸರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಅವರ ಶಿಕ್ಷಕರಿಗೂ ಹಾಗೂ ನಮ್ಮ ಶಾಲೆಯ ಮಕ್ಕಳಿಗೂ ತುಂಬ ಧನ್ಯವಾದ ಹೇಳುತ್ತಾ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡ್ರಿ, ಪೇಪರ್ ಯೂಸ್ ಮಾಡಿರಿ. ಎಲ್ಲರೂ ಕೂಡಿ ಪ್ಲಾಸ್ಟಿಕ್ ಯೂಸಿಂದ ಜನರು ಇದು ಆರೋಗ್ಯ ಹಾಳಾಗುತ್ತದೆ. ಆದ ಕಾರಣ ಎಲ್ಲರಿಗೂ ದಯಮಾಡಿ ವಿನಂತಿ ಏನೆಂದರೆ ಪ್ಲಾಸ್ಟಿಕ್ಕನ್ನು ದಯಮಾಡಿ ಎಲ್ಲರೂ ಬಳಸಬೇಡ್ರಿ. ಮರ ಬೆಳೆಸಿ ಕಾಡು ಉಳಿಸಿರಿ. ವಲಯ ಅರಣ್ಯ ಇಲಾಖೆ ಅಧಿಕಾರಿಯಾದ ಪ್ರಶಾಂತ್ ಗೌರಾನಿ ಮಾತನಾಡಿ, 1 ಮರ 10 ಜೀವಿಗಳ ಸಮ. 1 ಮರ ಕಡಿದರೆ 10 ಜೀವಿಗಳ ಬಲಿ ಪಡೆದಂತಾಗುತ್ತದೆ. ಗಿಡ ಮರಗಳನ್ನು ಬೆಳೆಸಿ ಉಳಿಸುವುದರಿಂದ ಉಷ್ಣತೆಯ ಪ್ರಮಾಣ ಕಡಿಮೆಯಾಗುವುದು ಮತ್ತು ಮಳೆ ಪ್ರಮಾಣ ಹೆಚ್ಚಾಗುವುದು ಹಾಗೂ ಮನುಷ್ಯನ ಆರೋಗ್ಯ ಸುಧಾರಿಸಬಹುದು. ಸ್ವಚ್ಛ ಪರಿಸರ ಸುಂದರ ಜೀವನ. ಜೀವನಕ್ಕೆ ಇನ್ನೊಂದು ಪದ ನೀರು. ಕಾಡು ಉಳಿಸಿ ನಾಡು ಬೆಳೆಸಿ. ಅರಣ್ಯ ನಾಶ ನಮ್ಮೆಲ್ಲರ ವಿನಾಶ. ಹಸಿರೇ ಹೊಸಿರು. ಇವುಗಳನ್ನ ಪಾಲಿಸುವುದರ ಜೊತೆಗೆ ಪ್ರತಿಯೊಬ್ಬರು ಪರಿಸರವನ್ನ ರಕ್ಷಿಸಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಿದರು. ಇವತ್ತು ನಮ್ಮ ಅಥಣಿಯ ಪ್ರತಿಷ್ಠಿತ ಶಾಲೆ ಆಗಿರುವಂತಹ ರಾಯಲ್ ಇಂಗ್ಲಿಷ್ ಸ್ಕೂಲ್, ಅದರ ಜೊತೆ ನಮ್ಮ ಸಾಮಾಜಿಕ ಅರಣ್ಯ ವಲಯ ಅಥಣಿ ಇವರ ಸಹಯೋಗದೊಂದಿಗೆ ಇವತ್ತು ನಾವು ಪರಿಸರ ಜಾಗೃತಿಯ ಬಗ್ಗೆ ಜಾಥಾವನ್ನು ಮಾಡಿದ್ವಿ. ಅದರಲ್ಲಿ ಈ ಮುದ್ದು ಮಕ್ಕಳು ಉತ್ತಮವಾಗಿ ಎಲ್ಲ ಅಂದರೆ ನಮ್ಮ ಅರಣ್ಯ ಇಲಾಖೆ ಸಂಬಂಧಪಟ್ಟದ ಎಲ್ಲ ವೇಷಧಾರವನ್ನು ಹಾಕೊಂಡು ಇಡೀ ನಮ್ಮ ಅಥಣಿ ತಾಲೂಕು ಜನರಿಗೆ ಉತ್ತಮವಾಗಿ ಪ್ರಕೃತಿಯನ್ನು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥ ಒಂದು ಸ್ಲೋಗನ್ದಿಂದ ಉತ್ತಮ ಒಂದು ಜಾಥಾವನ್ನು ಮಾಡಿದರು. ಅದಕ್ಕೆ ನಾವು ಅಥಣಿ ಊರಿನ ಎಲ್ಲ ಬಾಂಧವರಿಗೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ಉತ್ತಮವಾಗಿ ಈ ವರ್ಷ ಮಳೆನೂ ಆಗ್ತಾ ಇದೆ. ಎಲ್ಲ ಕಡೆ ಪರಿಸರವನ್ನು ಬೆಳೆಸಿ ಹಾಗೂ ಗಿಡವನ್ನು ಬೆಳೆಸಿ ಹಾಗೂ ನಮ್ಮ ಅಥಣಿಯನ್ನು ಹಚ್ಚ ಹೆಸರಾಗಲು ಎಲ್ಲರೂ ಕೈ ಜೋಡಿಸ್ಬೇಕಂತ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ನಮ್ಮ ಸಾಮಾಜಿಕ ಅರಣ್ಯ ವಲಯ ಚಿಕ್ಕೋಡಿ ಅಥಣಿ ಹಾಗೂ ನಮ್ಮ ಸಿಬ್ಬಂದಿ ಹಾಗೂ ನಮ್ಮ ರಾಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನಾನು ಕಳಕಳಿಯಲ್ಲಿ ವಿನಂತಿ. ಅಗ್ರಣಿ ನದಿ ಪುನರ್ಚೇತನ ಕಾರ್ಯಪಡೆಯ ಸಂಚಾಲಕರಾದ ಅಣ್ಣಾ ಸಾಹೇಬ್ ಅಡಹಳ್ಳಿ ಮಾತನಾಡಿ, ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಫೀಕ್ ಡಾಂಗೆ ಅವರು ವಿದ್ಯಾರ್ಥಿಗಳ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ನಾನಾ ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಪರಿಸರ ದಿನಾಚರಣೆಯ ಒಂದೇ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪೂರ್ತಿ ವರ್ಷವೂ ಪರಿಸರ ದಿನಾಚರಣೆಯಾಗಿರಬೇಕು ಎಂಬ ಉದ್ದೇಶದಿಂದ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದರ ಜೊತೆಗೆ ತಮ್ಮ ಸ್ವಂತ ಖರ್ಚಿನಿಂದ ಉಚಿತವಾಗಿ ಪ್ರತಿಯೊಬ್ಬರಿಗೆ ಸಸಿ ನೀಡುವ ಕಾರ್ಯಕ್ರಮವನ್ನು ಅಧ್ಯಕ್ಷ ಆರ್ಎಂ ಡಾಂಗೆಯವರು ಹಮ್ಮಿಕೊಂಡಿದ್ದು, ಇವರ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ರಾಯಲ್ ಶಿಕ್ಷಣ ಸಂಸ್ಥೆ ಇವತ್ತು ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಜಾಗೃತಿ ಜಾಥಾ ಹಾಗೂ ಬೀದಿ ನಾಟಕ ಹಮ್ಮಿಕೊಂಡು ಜನರಲ್ಲಿ ಪರಿಸರದ ಜಾಗೃತಿಯನ್ನು ತುಂಬ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ದು ತುಂಬ ಸಂತೋಷದ ವಿಷಯ. ರಾಯಲ್ ಶಿಕ್ಷಣ ಸಂಸ್ಥೆ ಇಂಥ ಸಾಮಾಜಿಕ ಕಾರ್ಯದಲ್ಲಿ ಯಾವಾಗಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಅಧ್ಯಕ್ಷರಾದಂಥ
ಸನ್ಮಾನ್ಯ ರಫೀಕ್ ಡಾಂಗೆ ಅವರು ಇಂಥ ಜನಪರ ಕಾರ್ಯಗಳನ್ನು ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಅಂಥ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಮಾತನಾಡಿ, ಕಾಡು ಉಳಿಸಿ ನಾಡು ಬೆಳೆಸಿ ಸ್ವಚ್ಛ ಮತ್ತು ಸುಂದರ ಪರಿಸರ ಉಳಿಸಿ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ RM ಡಾಂಗಿಯವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಮೂಲಕ ಬೀದಿ ನಾಟಕ ಪ್ರದರ್ಶಿಸಿ ಪರಿಸರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ನಡೆಯುತ್ತದೆ. ಇದಕ್ಕಿಂತ ಮುಂಚೆ ರಸ್ತೆ ಅಪಘಾತ ತಡೆ ನಿಯಮಗಳ ಜಾಗೃತಿ ಜಾಥಾ ಕೂಡ ನಡೆಸಲಾಯಿತು. ಬೆನ್ನೆತ್ತಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ. ಆ ಪರಿಸರವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಯಲ್ ಶಿಕ್ಷಣ ವತಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಪ್ಲಾಸ್ಟಿಕ್ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ನೀರಿನ ಒಂದು ನೈರ್ಮಲ್ಯ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ನಾವು ಯಾವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಕ್ಕಂಥ ಒಂದು ಕಿರು ನಾಟಕದ ಮೂಲಕ ಈ ಸಮಾಜಕ್ಕೆ ಒಂದು ಸಂದೇಶ ನೀಡುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ RM ಡಾಂಗೆ, ಮಾರ್ಗದರ್ಶಕರಾದ ಮೊಹಮ್ಮದ್ ಜಾಂಗೀರ್, ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ, ರಿಯಾನ್ ಡಾಂಗೆ, ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತಿಯರಾದ ಶ್ರೀಮತಿ ಆಸಿಯಾ ಪಟೇಲ್, ಪರಶುರಾಮ್ ನಾಠೀಕರ್, ಶಿಲ್ಪಾ ಇಲ್ಲಟ್ಟಿ, ಅಜಿತ್ ದೇವಕರ, ಸಂಜಯ್ ಮಮದಾಪುರ, ಉಮೇಶ್ ಭಜಂತ್ರಿ, ಅಂಜನಾ ನಾದ್ರೆ, ಅಮೃತ ಕುಲಕರ್ಣಿ ಮತ್ತು ಸುಜಾತ ಕುಲಗುಡೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ, ಪಾಲಕರು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.